ನಮಸ್ಕಾರ. ರವಿ ಪ್ರಕಾಶ್. ಉತ್ಸಾಹಕರ ಸಂಸಾರದ ಬದುಕಿನತ್ತ ಅನ್ನುವ ಸರಣಿಯಲ್ಲಿ ಇದು 4ನೆಯ ಉಪನ್ಯಾಸ. ಈ ಹಿಂದಿನ ಉಪನ್ಯಾಸಗಳಲ್ಲಿ ಸಣ್ಣ ಪುಟ್ಟ ಉದಾಹರಣೆಗಳ ಮುಖಾಂತರ ಏನು ಮಾಡಿದ್ರೆ ನಾವು ಸರಿ ಮಾಡ್ಕೋಬಹುದು, ಸರಿ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲಿ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಬೇಕಾದ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇವತ್ತಿಂದ ಆಚೆಗೆ ಒಂದು ಸ್ವಲ್ಪ ಗಂಭೀರವಾಗಿ ಇನ್ನೊಂದೆರಡು ಎಪಿಸೋಡ್ಗಳಲ್ಲಿ ಮೂಲಭೂತವಾದ ಪ್ರಕೃತಿದತ್ತವಾದ ಕೆಲವು ನಿಯಮಗಳನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅನ್ನೋದನ್ನು ನೋಡೋಣ. ಆಗ ನಮ್ಮ ತುಂಬ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮೊಟ್ಟ ಮೊದಲಿಗೆ ನಾವೆಲ್ಲ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಪ್ರಕೃತಿ ಬಹಳ ಸ್ಪಷ್ಟವಾಗಿ ಒಂದು ನ್ಯಾಚುರಲ್ ಎಂಡೋಮೆಂಟ್ ಅಂತ ಏನು ಕರಿತೇವೆ, ಅದು ಮನುಷ್ಯನಿಗೆ ಬಂದಿರೋದು ಒಂದು ಯೋಚಿಸೋದು, ಇನ್ನೊಂದು ನಿರ್ಧಾರ ತಗೊಳ್ಳೋದು. ಸಣ್ಣ ಮಗು ಎಷ್ಟೇ ಆಗ ಹುಟ್ಟಿದ ಮಗು ಕೂಡ ಯೋಚಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದನೇ ಹುಟ್ಟುತ್ತೆ. ಅದು ಅನ್ಕಂಫರ್ಟಬಲ್ ಆಯಿತು ಅಂದಾಗ ಆಗ ಅದು ಯೋಚಿಸುತ್ತೆ, ನಾನೀಗ ಕಂಫರ್ಟ್ ಆಗಬೇಕು ಹೇಗೆ ಅಂತ. ಅದಕ್ಕೆ ಅಳುತ್ತದು. ಹತ್ರ ಅಮ್ಮನಿಗೆ ಗೊತ್ತಿದೆ ಯಾಕೆ ಅಳ್ತಾ ಇದೆ ಅಂತ. ಅಮ್ಮ ಅದನ್ನು ಸರಿ ಮಾಡ್ತಾಳೆ, ಅದು ಕಂಫರ್ಟಬಲ್ ಆಗಿ ಮಲ್ಕೊಳ್ತದೆ. ಅಲ್ಲಿಂದ ಶುರುವಾಗ್ತದೆ ಯೋಚಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಅಂದರೆ ಈ ಸಾಮರ್ಥ್ಯ ಇವತ್ತು ಕೂಡ ನಮ್ಮ ಹತ್ರ ಇದೆ. ಸಾಯುವವರೆಗೆ ಇದು ನಮ್ಮ ಹತ್ರ ಇರುತ್ತೆ. ಇವತ್ತಿನ ನನ್ನ ಅನುಕೂಲಗಳು ಮತ್ತು ಅನಾನುಕೂಲಗಳು ಏನೆಲ್ಲ ಆಗ್ತಾ ಇದೆ, ಅವುಗಳಿಗೂ ನನ್ನ ಈ ಯೋಚಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವೇ ಕಾರಣ. ಲೈಫ್ ಈಸ್ ಕಾಸ್ ಎಫೆಕ್ಟ್ ಕಂಟಿನ್ಯೂಯಮ್. ಕಾರ್ಯಕಾರಣದ ಆಧಾರದ ಮೇಲೆ ಬದುಕು ನಡೀತದೆ. ಹಿಂದೆ ತೆಗೆದುಕೊಂಡ ಯಾವುದೋ ಒಂದು ನಿರ್ಧಾರದ ಆಧಾರದ ಮೇಲೆ ಇವತ್ತು ನನ್ನ ಬದುಕು ರೂಪಿತಗೊಂಡಿದೆ. ಆ ನಿರ್ಧಾರವನ್ನು ಬದಲಾಯಿಸುವ ಸಾಮರ್ಥ್ಯ ಇವತ್ತು ನನಗಿದೆ. ನನ್ನ ನಿರ್ಧಾರದಿಂದ ನನ್ನ ಇವತ್ತಿನ ಬದುಕು ಅಷ್ಟೊಂದು ಆಶಾದಾಯಕವಾಗಿಲ್ಲ ಅನ್ನೋದಾದರೆ ಹೊಸ ನಿರ್ಧಾರವನ್ನು ಈಗಲೂ ತಗೋಬಹುದು. ಯಾಕೆಂದರೆ ಬದುಕು ಪ್ರತಿ ಕ್ಷಣದ ನಿರ್ಧಾರದ ಆಧಾರದ ಮೇಲೆ ಕ್ಷಣದಿಂದ ಕ್ಷಣಕ್ಕೆ ನಡೀತಾ ಹೋಗ್ತದೆ. ಆದರೆ ಯಾಕೆ ಎಲ್ಲಿ ನಾವು ಇಡುತ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ಬದುಕನ್ನು ಆಟೋ ಪೈಲಟ್ ಮೋಡ್ಗೆ ಹಾಕ್ಬಿಟ್ಟಿದ್ದೀವಿ. ನಾವೇನು ನಮ್ಮ ಕಂಟ್ರೋಲು, ಸ್ಟೀರಿಂಗು ನನ್ನ ಕೈನಲ್ಲಿ ಇಲ್ವೇ ಇಲ್ಲ. ಬುದ್ಧಿವಂತರು ನಾವು ಅದನ್ನು ಆಟೋ ಪೈಲಟ್ಗೆ ಆಗ್ಬಿಟ್ಟಿದ್ದೀವಿ. ಅದು ಎಷ್ಟು ಮಾಹಿತಿ ನೀವು ಆಗಲೇ ಲೋಡ್ ಮಾಡಿದಿರಿ, ಅದರ ಆಧಾರದ ಮೇಲೆ ದಿನನಿತ್ಯ ಅದದೇ ಪರಿಸರವನ್ನು, ಅದದೇ ಅನುಕೂಲ ಅನಾನುಕೂಲಗಳನ್ನು ನಿಮ್ಮ ಮುಂದೆ ತಂದು ಹಾಕಿ ತನ್ನ ಕೆಲಸವನ್ನು ತಾನು ನಿರ್ವಹಿಸ್ತಾ ಇದೆ. ಕಂಟ್ರೋಲ್ ಈಗ ನಾವು ತಗೋಬೇಕು. ನಾನು ಅಂದ್ಕೊಂಡಿದ್ದೀನಿ ಆ ಪ್ರಿನ್ಸಿಪಲ್ ನಿಮ್ಗೆ ಅರ್ಥ ಆಯಿತು ಅಂತ. ಇನ್ನೊಂದು ಪ್ರಕೃತಿ ನಿಯಮ, ನಾ ನಿನಗಿದ್ದರೆ ನೀ ನನಗೆ. ಇಂಟರ್ ಡಿಪೆಂಡೆಂಟ್ ಫಾರ್ ಇಂಡಿಪೆಂಡೆಂಟ್. ನನ್ನ ಬದುಕಿನ ಸಂತೋಷ ಸುಖಕ್ಕೆ ನನಗೆ ನನ್ನ ಅವಶ್ಯಕತೆಗಳ ಪೂರೈಕೆ ಆಗಬೇಕು, ಆಸೆಗಳದ್ದಲ್ಲ. ನನ್ನ ಅವಶ್ಯಕತೆಗಳು 4 ಊಟ, ನಿದ್ರೆ, ಮೈಥುನ, ನನ್ನ ಈಗೋ ಸ್ಯಾಟಿಸ್ಫ್ಯಾಕ್ಷನ್ನು, ನಾನು ಒಬ್ಬ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಆಗಬೇಕು ಅನ್ನೋದು, ಇವೆಲ್ಲ ಅವಶ್ಯಕತೆ, ಆಸೆ ಅಲ್ಲ. ಸೊ ಸ್ನೇಹಿತರೆ, ಈ ಅವಶ್ಯಕತೆಗಳ ಪೂರೈಕೆ ಆಗಬೇಕಾದ್ರೆ ನನಗೆ ಇನ್ನೊಬ್ಬ ವ್ಯಕ್ತಿಯ ಸಹಾಯ ಬೇಕು. ನಾನು ಇಂಡಿಪೆಂಡೆಂಟು, ಆದರೆ ನನ್ನ ಅವಶ್ಯಕತೆಗಳ ಪೂರೈಕೆ ವಿಷಯಕ್ಕೆ ಬರುವಾಗ ನಾನು ಇಂಟರ್ ಡಿಪೆಂಡೆಂಟ್. ಇದು ಎಲ್ಲರಿಗೂ ನಿಜ, ಹೆಣ್ಣಿಗೂ ನಿಜ, ಗಂಡಿಗೂ ನಿಜ, ಮತ್ತೊಬ್ಬನಿಗೂ ನಿಜ, ಎಲ್ಲರಿಗೂ ನಿಜ. ಇಂಟರ್ ಡಿಪೆಂಡೆನ್ಸ್ ಫಾರ್ ಇಂಡಿಪೆಂಡೆನ್ಸ್. ಸೊ ಸ್ವಾವಲಂಬನೆಗಾಗಿ ಪರಾವಲಂಬನೆ. ಅರ್ಥ ಆಯ್ತು ಅನ್ಕೋತೇನೆ ನಾನು ನಿಮಗೆ. ನೀವೇನು ಮಾಡೋಕ್ಕಾಗಲ್ಲ, ಇದು ಪ್ರಕೃತಿ ನಿಯಮ. ಸೊ ನಿಮಗೆ ಇನ್ನೊಬ್ರು ಹೆಲ್ಪ್ ಮಾಡಬೇಕು
ಅನ್ನೋದಾದರೆ ನೀವು ಅವರ ಹೆಲ್ಪನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ನಿಮ್ಮ ಬದುಕನ್ನು ರೂಪಿಸ್ಕೋಬೇಕು. ನಿಮಗದು ಮೊದಲು ಖಾತ್ರಿಯಾಗಿ ಗೊತ್ತಾಗಬೇಕು. ನಿಮ್ಮ ನಡವಳಿಕೆ ಇನ್ನೊಬ್ಬರು ನಿಮಗೆ ಬಂದು ಬಹಳ ಖುಷಿಯಿಂದ ಹೆಲ್ಪ್ ಮಾಡೋ ರೀತಿಯಲ್ಲಿ ಇರಬೇಕು. ಓಕೆ. ಇನ್ನು ಇನ್ನೊಂದು ನಿಯಮ, ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ನನಗೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಕೆಲಸವನ್ನು ಮಾಡುವ ಸ್ವಾತಂತ್ರ್ಯ ಇದೆ. ಆದರೆ ಆ ಸ್ವಾತಂತ್ರ್ಯವನ್ನು ಒಮ್ಮೆ ನಾನು ಉಪಯೋಗಿಸಿದ ಮೇಲೆ ಅದರ ಪರಿಣಾಮದ ಮೇಲೆ ನನಗೆ ಹಕ್ಕಿಲ್ಲ. ಅದು ಹೀಗೆ ಆಗಬೇಕು ಇಲ್ಲ ನನಗೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನನಗೆ ಆ್ಯಕ್ಟ್ ಮಾಡೋಕ್ಕೆ ಏನಾದರೂ ಒಂದು ಕ್ರಿಯೆಯನ್ನು ಮುಂದುವರಿಸೋಕ್ಕೆ ನನಗೆ ಸ್ವಾತಂತ್ರ್ಯ ಇದೆ. ಆದರೆ ಆ ಕ್ರಿಯೆಯನ್ನು, ಆ ಆ್ಯಕ್ಟನ್ನು ನಾನು ಮಾಡಿದ ಮೇಲೆ ಅದರ ಪರಿಣಾಮ ಹೀಗೇ ಆಗಬೇಕು ಅಂತ ದೀರ್ಘ ಹಾಕಿ ನೀವು ಕೂತ್ಕೊಂಡ್ರೆ ಅದರ ಮೇಲೆ ನನಗೆ ಹಕ್ಕಿಲ್ಲ. ಐ ಆಮ್ ಫ್ರೀ ಅಟ್ ಕಾಸ್, ಫೇಟೆಡ್ ಅಟ್ ಎಫೆಕ್ಟ್. ಇದು ಮತ್ತೊಂದು ನಿಯಮ. ಸ್ನೇಹಿತರೆ, ಇವತ್ತಿಗೆ ಇಷ್ಟು ಸಾಕು. ಇದಿಷ್ಟನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಒಂದು ಸ್ವಲ್ಪ ನೋಡಿ ಮೆಲುಕು ಹಾಕಿ, ಎಲ್ಲಿ ಏನು ಹೇಗೆ ಅಂತ. ನನಗೆ ಯಾಕೆ ಇನ್ನೊಬ್ಬರು ಬೇಕು, ಇನ್ನೊಬ್ಬರು ನನಗೆ ಬೇಕು ನನ್ನ ಅವಶ್ಯಕತೆಗಳ ಪೂರೈಕೆಗೆ ಅನ್ನೋದಾದರೆ ನಾನು ಎಷ್ಟರ ಮಟ್ಟಿಗೆ ನನ್ನ ನಡವಳಿಕೆಯನ್ನು ಇನ್ನೊಬ್ಬರು ನನಗೆ ಹೆಲ್ಪ್ ಮಾಡೋ ರೀತಿ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ. ಆಗ ಆಟೋಮೆಟಿಕ್ಕಾಗಿ ಸಂಸಾರದ ಬದುಕು ಸುಖ ಸಂತೋಷದಿಂದ ಕೂಡಿರುತ್ತೆ. ಧನ್ಯವಾದಗಳು. ಕಾಮೆಂಟ್ ಮಾಡಿ, ಬೇಕು ಅನ್ನಿಸಿದವರಿಗೆ ಈ ವಿಡಿಯೋನ ಕಳಿಸಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಮರೀದೆ ಹೇಳಿ. ಓಕೆ, ನೋಡುವ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ ಯು.